ಗೆಳೆಯರೆ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಕೊಡಗು ಡಿಸಿಸಿ ಬ್ಯಾಂಕ್ಗೆ ಆಯ್ಕೆಯಾದಂಥ ನಮ್ಮ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತ ನೋಡ್ತೋಗೋಣ. ವಿತ್ ಪ್ರೂಫ್ ನೋಡ್ತೋಗೋಣ. ಇನ್ನು ಮಂಡ್ಯ ಡಿ ಸಿ ಬ್ಯಾಂಕ್ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಂತ ನೋಡ್ತೋಗೋಣ. ಕೊಡಗುನಲ್ಲಿ ಸುಮಾರು ಜನ ನಮ್ಮ ಹುಡುಗರು ಇಂಟರ್ವ್ಯೂ ಹೋಗಿ ಬಂದಿದ್ರು. ಅವರೆಲ್ಲರ ಎಕ್ಸ್ಪೀರಿಯನ್ಸ್ನ ಕೇಳಿದ್ದೀನಿ, ಏನೇನು ಕೇಳಿದ್ರು ಅಂತ. ಸೊ ಫೈನಲ್ ಆಗಿ ಒಂದು 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 ಈ ತರ ಇರುತ್ತೆ ಅಂತ ಒಂದು ಜಿಸ್ಟ್ನ ಹೇಳ್ತೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಸುಮಾರು ಜನ ಸೆಲೆಕ್ಷನ್ ಆಗಿದ್ದೀರಾ. ಮಂಡ್ಯ ನಮ್ಮ ಹುಡುಗರು ನಮ್ಮ PDF ಮೆಟೀರಿಯಲ್ ಓದಿ ಸೆಲೆಕ್ಷನ್ ಆದ್ರು ತುಂಬಾ ಜನ ಇದ್ದೀರಾ. ಸೊ ಕೊಡಗಲ್ಲಿ ಯಾವ ರೀತಿ ಸೆಲೆಕ್ಷನ್ ಆದ್ರು ಅದೇ ರೀತಿ ನೀವು ಸೆಲೆಕ್ಷನ್ ಆಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀಟಾಗಿ ಪ್ರಿಪೇರ್ ಆಗೋಗಿ, ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಬಹಳ ಸಂತೋಷ. ತುಂಬಾ ಜನ ಸೆಲೆಕ್ಷನ್ ಆಗಿದ್ದೀರಾ, ಬಹಳ ಸಂತೋಷ ಆಯ್ತು. 32 ಪೋಸ್ಟ್ ಇದ್ದಿದ್ದು 32 ಪೋಸ್ಟ್ ಹೇಳ್ತೀನಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದೀರಾ ಅಂತ. ಇನ್ನೂ ಸುಮಾರು ಜನ ಲೆಟರ್ ಬರ್ತಾ ಇದಾವೆ. ಇನ್ನೂ ಬರೋದ್ರಲ್ಲಿ ಇದಾವೆ. ನೆನ್ನೆ ಸಡನ್ ಆಗಿ ಬಂದಿರೋದು, ನೆನ್ನೆ ಬಂದಿದ್ದಾವೆ. ಸೊ ಇನ್ನೂ ಸುಮಾರು ಜನಕ್ಕೆ ಬರ್ತಾ ಇದಾವೆ. ಸೊ ಇನ್ನೂ ಕ್ಲಿಯರ್ ಪಿಕ್ಚರ್ ಅಂದ್ರೆ ಈಗ ಸಿಕ್ಕಿರೋರ್ದು ಒಂದು ಕ್ಲಾರಿಟಿ ಇದೆ, ಬಟ್ ಇನ್ನೂ ಬರ್ತಾ ಇರೋರ್ದು ಇದೆ. ಅದು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಾಕ್ತೀನಿ ಹೇಳ್ತಾ. ಸೊ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣನೇ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡ್ರಿ. ವ್ಯಾಲಿಡ್ ನೋಟ್ಸ್ ಪಕ್ಕಾ ವ್ಯಾಲಿಡ್ ನೋಟ್ಸ್ ಎಲ್ಲಿ ಯಾವುದಾದ್ರೂ ತಗೊಳ್ಳಿ. ನಿಮ್ಮ DCC ಬ್ಯಾಂಕ್ ಅಂತಲ್ಲ, ಎನಿ ಸಬ್ಜೆಕ್ಟ್ ಯಾವುದೇ ಮಾಡಿದ್ರು ಪಕ್ಕಾ ಮೆಟೀರಿಯಲ್ ಕೊಡ್ತೀವಿ. ಪಕ್ಕಾ ಅಂದ್ರೆ ಪಕ್ಕಾ 100% ಸೆಲೆಕ್ಷನ್ ಆಗಲೇಬೇಕು. ಆ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ PDF ಮೆಟೀರಿಯಲ್ ಪ್ಲಸ್ ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೆ. ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ಯಾರಿಗಾರು ಅವಶ್ಯಕತೆ ಇದ್ರೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟರ್ ಆಗೋಣ. ಇಲ್ಲಿದೆ ಸೆಲೆಕ್ಷನ್ ಆಗಿರೋರು ಯಾರು ಏನು ಅಂತ ಬೇಡಮ್ಮ. ಸೆಲೆಕ್ಷನ್ ಆಗಿರೋರು ಇದು ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು ವಿತ್ ಪ್ರೂಫ್ ಹಾಕಿದ್ವಿ. ವಿತ್ ಪ್ರೂಫ್ ಇದು ಸೆಲೆಕ್ಷನ್ ಆಗಿರ್ತಕ್ಕಂಥವ್ರ ಮೆಸೇಜು ಸೆಲೆಕ್ಷನ್ ಆಗಿದ್ದಾರೆ ಅಂತ. 1 2 ನೋಡಿ, ಇದು 2. ಒಟ್ಟು 8 ಜನ ಸೆಲೆಕ್ಷನ್ ಆಗಿದ್ದಾರೆ. ಒಟ್ಟು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ? 8 ಜನ ಸೆಲೆಕ್ಷನ್ ಆಗಿದ್ದಾರೆ. 8 ಜನ ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲ ಹಾಕಿದೀನಿ, ಕೆಲವೊಬ್ಬರದನ್ನ ಸೆಲೆಕ್ಟೆಡ್ ಮಾಡಿ ಹಾಕಿದೀನಿ. ಒಟ್ಟು 8 ಜನ ನನಗೆ ಬಂದಿರೋ ಮೆಸೇಜ್ ವಾಟ್ಸಪ್ ಅಲ್ಲಿ 8 ಜನ ಸೆಲೆಕ್ಷನ್ ಆಗಿದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರೂ ಹೋಗಿ ನೀಟಾಗಿ ಅಚ್ಚುಕಟ್ಟಾಗಿ ಜಾಯಿನ್ ಆಗ್ರಿ. ಕಂಡೀಷನ್ಸ್ ಇದಾವೆ, ಕಂಡೀಷನ್ಸ್ ಹಾಕಿದ್ದಾರೆ, ತುಂಬಾನೇ ಕಂಡೀಷನ್ಸ್ ಹಾಕಿದ್ದಾರೆ. ಎಲ್ಲ ಫುಲ್ಫಿಲ್ ಮಾಡಿ. ಮೆಡಿಕಲ್ ಸರ್ಟಿಫಿಕೇಟ್ ಏನೇನಿದೆ ಕ್ರೈಟೀರಿಯಾ, ಎಲ್ಲ ಕ್ರೈಟೀರಿಯಾನು ಫುಲ್ಫಿಲ್ ಮಾಡಿ. 5 years ಪ್ರೊಬೆಷನರಿ ಪೀರಿಯಡ್ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಮ್ಮ. ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಕಂಟಿನ್ಯೂಷನ್ ನೋಡೋಣ. ಒಟ್ಟು 8 ಜನ ಸೆಲೆಕ್ಷನ್ ಆಗಿದ್ದಾರೆ. ಇನ್ನೂ ಕೆಲವೊಂದು ಮಾಹಿತಿ ಬರಬೇಕು. 32 ಜನದಲ್ಲಿ 8 ಜನ PDF ಮೆಟೀರಿಯಲ್ ಇಂದಾನೆ ಸೆಲೆಕ್ಷನ್ ಆಗಿದ್ದಾರೆ. ಇನ್ನೂ ಕೆಲವೊಬ್ರು ಲೆಟರ್ಸ್ ಬರಬೇಕು, ಇನ್ನೂ ಬಂದಿಲ್ಲ. ಸೊ ನೋಡ್ತಾ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಮಂಡ್ಯದು. ಈಗಿರ್ತಕ್ಕಂಥದ್ದು ಯಾವುದು? ಮಂಡ್ಯ ಕತೆ ಏನಾಯ್ತು ಅಂತ ನೋಡ್ತಾ ಹೋಗೋಣ. ಮಂಡ್ಯ ಇಂಟರ್ವ್ಯೂ ಇದೆ. ಕೊಡಗಿನಲ್ಲಿ ಹೋಗಿ ಬಂದಿದ್ದಾರಲ್ಲ, ಇಂಟರ್ವ್ಯೂ ಹೋಗಿ ಬಂದಿರತಕ್ಕಂಥ ಸುಮಾರು ಜನ ನಮ್ಮ ಹುಡುಗರೇ ಇದ್ರು. ಆಲ್ಮೋಸ್ಟ್ ನಮ್ಮ ಹುಡುಗರೇ ಇದ್ರು. ಸೊ ಅವ್ರನ್ನೆಲ್ಲಾರನು ಏನ್ ಕೇಳಿದ್ರು, ಟಾಪಿಕ್ ಏನೇನ್ ಕೇಳಿದ್ರು ಅಂತ ಕೇಳ್ಕೊಂಡಿದ್ದೆ. ಆ ಬೇಸಿಸ್ ಮೇಲೆ ಇದೇ ಟಾಪಿಕ್ ತೆಗಿತಾರೆ, ಇದೇ ತರ ಹೇಳ್ತಾರೆ, ಇದೇ ತರ ಮಾಡ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ ಅಮ್ಮ. ಹಿಂಗೇ ಬರುತ್ತೆ. ಯಾವುದು ನಿಮ್ಮ ಇಂಟರ್ವ್ಯೂ ಬಗ್ಗೆ ಮಾತಾಡ್ತಾ ಇದೀನಿ. ಇಂಟರ್ವ್ಯೂನಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಲ್ಲಿ ಮೆಟೀರಿಯಲ್ ಪಕ್ಕಾ ಮೆಟೀರಿಯಲ್ ಇದೆ. ಎಕ್ಸಾಮಿನೇಷನ್ ಯಾರು ಅಟೆಂಡ್ ಮಾಡ್ತೀರಾ, ಸಿರ್ಸಿ ಅರ್ಬನ್ ಕೋಆಪರೇಟಿವ್ನವರಾಗಿರ್ಲಿ, ಬೈಲ್ಹೊಂಗಲದವರಾಗಿರ್ಲಿ, ಮೆಟೀರಿಯಲ್ ಪಕ್ಕಾ ಮೆಟೀರಿಯಲ್ ಇದೆ. 150 ಕ್ವಶನ್ಸ್ ಕಣ್ಣು ಮುಚ್ಕೊಂಡು ಬರುತ್ತೆ. 200ಗೆ 150 ಪ್ಲಸ್ ಕ್ವಶನ್ಸು ನಮ್ಮ ಮೆಟೀರಿಯಲ್ ಇಂದಾನೆ ಬರುತ್ತೆ. ಆರಾಮ್ಸೆ ತಗೊಂಡು ಓದಿ. ಎಲ್ಲರಿಗೂ ಒಳ್ಳೇದಾಗಿ, ಎಲ್ಲ ಸೆಲೆಕ್ಷನ್ ಆಗಿ ಒಂದು ಕೆಲಸಕ್ಕೆ ಹೋಗ್ರಿ. PDF ಮೆಟೀರಿಯಲ್. ಬಟ್ ಇಂಟರ್ವ್ಯೂ ಅಂತ ತೆಗೆದುಕೊಂಡ್ರೆ ಇದೇ ತರ ಪ್ಯಾಟರ್ನ್, ಇದೇ ತರ ಕೇಳ್ತಾರೆ ಅಂತ ಹೇಳೋದಕ್ಕೆ ತುಂಬಾ ಕಷ್ಟ ಅಮ್ಮ. ತುಂಬಾ ಅಂದ್ರೆ ತುಂಬಾ ಕಷ್ಟ. ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತಿದ್ಯಾ? ಈಗ ಎಕ್ಸಾಮಿನೇಷನ್ಗೆ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಪ್ರಕಾರ ಮೆಟೀರಿಯಲ್ ರೆಡಿ ಮಾಡಿದೀವಿ. 100 ಅಲ್ಲ 1000% ಸಕ್ಸಸ್. 1000% ಸಕ್ಸಸ್ ತೆಗೆದುಕೊಂಡ್ರೆ 1000% ಸಕ್ಸಸ್ ತಗೊಂಡು ಓದಿ. ಒಂದು ಪಾರ್ಟ್ ಮುಗೀತು. ಬಟ್ ಇಂಟರ್ವ್ಯೂನಲ್ಲಿ ಇದೇ ತರ ಕ್ವಶನ್ಸ್ ತೆಗಿತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದ್ಮೇಲೆ ಬರೋದಿಲ್ಲ. ಅಲ್ಲಿ ಯಾರು ಪೆನ್ನಲ್ಲಿ ಯಾರು ಕೂತಿರ್ತಾರೋ, ಏನ್ ಸಡನ್ ಆಗಿ ಫ್ಲಾಶ್ ಆಗುತ್ತೋ, ನೀವೆಲ್ಲಿ ಕ್ವಶನ್ಸ್ ನ ನಿಲ್ಲಿಸ್ತಿರೋ, ನೀವೆಲ್ಲ ಆನ್ಸರ್ ನಿಲ್ಲಿಸ್ತಿರೋ ಅಲ್ಲಿಂದ ಕ್ವಶನ್ಸ್ ಎಂಟರ್ ಆಗುತ್ತೆ. ಇದು ಇಂಟರ್ವ್ಯೂ ಟ್ಯಾಕ್ಟಿಕ್ಸ್. ಅರ್ಥ ಆಗ್ತಾ ಇದೆಯಾ? ಎಲ್ಲಿಂದ ನಿಮ್ಮ ಕ್ವಶನ್ಸ್ ನಿಮ್ಮ ಆನ್ಸರ್ ನ ಎಂಡ್ ಮಾಡ್ತೀರಾ, ಕಟ್ ಆಫ್ ಮಾಡ್ತೀರಾ, ಅಲ್ಲಿಂದ ಕ್ವಶನ್ಸ್ ಮತ್ತೆ ಟ್ಯಾಗ್ ಆಗುತ್ತೆ. ಈ ತರ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇನ್ ಜನರಲೈಸ್ಡ್ ಹುಡುಗರು ಹೇಳಿದ ರೀತಿಲಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೆಸ್ಟ್ ಆಪ್ಷನ್ ಅಂದ್ರೆ ಕೋಆಪರೇಟಿವ್ ನ ನೋಡ್ಕೊಂಡು ಹೋಗಿ, GK ನ ನೋಡ್ಕೊಂಡು ಹೋಗಿ, ಪ್ಲಸ್ ನೀವು ಓದಿರ್ತಕ್ಕಂಥ
ಸಬ್ಜೆಕ್ಟ್ ಡಿಗ್ರಿ ಸಬ್ಜೆಕ್ಟ್ನ ನೋಡ್ಕೊಂಡು ಹೋಗಿ. ಡಿಗ್ರಿ ಸಬ್ಜೆಕ್ಟ್ ಬರುತ್ತಲ್ಲ, ಡಿಗ್ರಿ ಸ್ಪೆಷಲೈಸೇಷನು ಅದಷ್ಟನ್ನ ನೋಡ್ಕೊಂಡು ಹೋಗಿ. ಇದು ಸೇಫರ್ ಸೈಡು, ಇದು 100% ಸೇಫರ್ ಸೈಡ್. ಕೋಆಪರೇಟಿವ್, ಜಿ ಕೆ ಆ್ಯಂಡ್ ಡಿಗ್ರಿ ಇದು 101% ಸೇಫರ್ ಸೈಡ್ ಇರ್ತಕ್ಕಂಥ ಮೆಟೀರಿಯಲ್, ಏನು ಸೇಫರ್ ಸೈಡ್ ಇರ್ತಕ್ಕಂಥ ಮೆಥಡ್ ಇದು. ಇದನ್ನ ಮಾಡ್ಕೊಂಡು ಹೋಗಿ, ಮಿಕ್ಕಿದ್ದನ್ನ ಕಾನ್ಫಿಡೆಂಟ್ ಆಗಿ, ಹೆವಿಲಿ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡ್ಕೊಂಬನ್ನಿ. ಅಷ್ಟೇನೆ, ಫೇಸ್ ಮಾಡ್ಕೊಂಬನ್ನಿ. ಇನ್ನೇನೇ ಕೇಳಿದ್ರು ಗೊತ್ತಿದ್ರೆ ಗೊತ್ತಿದೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡ್ಕೊಂಬನ್ನಿ. ಇದಿಷ್ಟ್ರ ಮೇಲೆ ಆಟ ಆಡ್ತಾ ಇರ್ತಾರೆ. ಇದು ಬಿಟ್ಟು ಎಕ್ಸ್ಟ್ರೀಮ್ ಆಗಿ ಒಂದೆರಡು ಕ್ವಶನ್ಸ್ ಏನಾದ್ರು ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಇದು ಎಲ್ಲಾ ಹುಡುಗರಿಂದ ಬಂದಿರತಕ್ಕಂಥ ಒಪಿನಿಯನ್ನು. ಇದಲ್ಲದೆ ಏನಾದ್ರು ಎಕ್ಸ್ಟ್ರೀಮ್ ಆಗಿ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲಮ್ಮ, ಅವ್ರವ್ರ ಹಣೆ ಬರ ಅಷ್ಟೇನೆ. ಅಲ್ಲಿ ಏನ್ ಕ್ವಶನ್ಸ್ ನ ಕೇಳಿರ್ತಾರೆ, ಏನೋ ಒಂದು ಕೇಳಿರ್ತಾರೆ. ಈಗ ನಿಮ್ ಊರು ಯಾವುದು ಅಂತ ಕೇಳಿರ್ತಾರೆ. ಚಿತ್ರದುರ್ಗ ಅಂತ ಹೇಳ್ತಾರೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರ್ತೇನೆ. ಚಿತ್ರದುರ್ಗ, ಓಕೆ, ಚಿತ್ರದುರ್ಗದಲ್ಲಿ ಏನಿದೆ? ಕಲ್ಲಿನ ಕೋಟೆ ಇದೆ, ಮದಕರಿ ನಾಯಕ. ಈ ತರ ಸಡನ್ ಆಗಿ ಲಿಂಕ್ ತಗೊಂಡು ಅಲ್ಲಿಗೆ ಸ್ಕಿಪ್ ಆಗೋ ಚಾನ್ಸಸ್ ಇರುತ್ತೆ. ಚಿತ್ರದುರ್ಗ ಸರ್, ಹೌದು ಸರ್, ಹೌದು. ಓ, ಏನಮ್ಮ ಫೇಮಸ್ ನಿಮ್ಮಲ್ಲಿ? ಸರ್, ಕೋಟೆ ಇದೆ ಸರ್, ನಿಮ್ಮ ಮದಕರಿ ನಾಯಕರವರು ಇದ್ ಮಾಡಿದ್ದು ಅಂತಂದ್ರೆ, ಎಸ್. ನೆಕ್ಸ್ಟ್ ಕ್ವಶನ್, ಎಸ್, ಮದಕರಿ ನಾಯಕ, ಎಷ್ಟನೇ ಮದಕರಿ ನಾಯಕ? ಈ ತರ ಎಲ್ಲ ಕ್ವಶನ್ ಒಂದ್ಕೊಂದು ಹೈದರಾಲಿಗೆ ಅವನಿಗೂ ಕ್ಲಾಶಸ್ ಆಗಿದ್ದು ಎಲ್ಲ ಒಂದೊಂದೇ ಎಲ್ಲ ರಿವೀಲ್ ಆಗ್ತಾ ಹೋಗ್ತಾ ಇರ್ತವೆ. ಅರ್ಥ ಆಗ್ತಾ ಇದೆಯಾ? ಈ ತರ ಇರ್ತದೆ. ಈ ತರ ಎಲ್ಲ ಹಿಸ್ಟ್ರಿ ಆಗಿರ್ಲಿ, ಎಲ್ಲಾನು ಅಷ್ಟೇನೆ. ಎಲ್ಲಾರು ಒಂದ್ ಕಡೆ ಕ್ವಶನ್ಸ್ ನ ಡ್ರಾಪ್ ಔಟ್ ಮಾಡಿದ್ರಿ ಅಂದ್ರೆ ಅಲ್ಲಿಂದ ಕ್ವಶನ್ಸ್ ರೈಸ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನಾನು ಫೇಸ್ ಮಾಡಿದ್ದು ಪ್ಲಸ್ ಹುಡುಗರು ಹೇಳಿದ್ದು ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ಮಿಕ್ಸ್ ಮಾಡಿ. ಕೊಡಗಲ್ಲಿ ಸುಮಾರು ಜನ ಸೆಲೆಕ್ಷನ್ ಆಗಿದ್ದಾರೆ. ಮಂಡ್ಯದಲ್ಲೂ ಅಷ್ಟೇನೆ. ನೀಟಾಗಿ ತರೋ ಆಗಿ ರೆಡಿ ಆಗ್ರಿ. ಚೆನ್ನಾಗಿ ತುಂಬಾ ಜನ ಸೆಲೆಕ್ಷನ್ ಆಗಬೇಕು. ಒಟ್ಟು 93 ಪೋಸ್ಟ್ ಅಲ್ಲಿ ಆಲ್ಮೋಸ್ಟ್ ನಮ್ಮ ಹುಡುಗರೇ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಒಂದು ರೇಂಜ್ಗೆ ನೀಟಾಗಿ ರೆಡಿ ಆಗಿ ಹೋಗ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಜನರಲ್ ಸ್ಟಡೀಸ್ ಕ್ಲಾಸಸ್ ನಡೀತಾ ಇದೀಮ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ಯಾರಿಗಾರು ಅವಶ್ಯಕತೆ ಇದ್ರೆ ಪಕ್ಕಾ ಮೆಟೀರಿಯಲ್, ಪಕ್ಕಾ ಅಂದ್ರೆ ಪಕ್ಕಾ. ಈಗ ನೀವೇ ನೋಡ್ತಾ ಇದ್ದೀರಲ್ಲ, ನಿಮ್ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. 100% ಪಕ್ಕ, ಅದರಲ್ಲಿ ಏನು ಅನುಮಾನನೇ ಬೇಡ. ಬಂದ್ರಿ ಅಂದ್ರೆ ಸೆಲೆಕ್ಷನ್ ಆಯ್ತು ಅಂತಾನೆ ಅರ್ಥ. ನಾನು ಏನು ಹೇಳ್ತೀನಿ ಅದನ್ನ ಜಸ್ಟ್ ಫಾಲೋ ಮಾಡಿ, ಆಗುತ್ತಮ್ಮ. ಬೇಕು 5 to 6 months ಸತತವಾದಂಥ ಸ್ಟಡಿ ಮಾಡಿದ್ರೆ ನಿಮ್ಮ ಕೆಲಸ 1000% ಆಗುತ್ತೆ. ಯಾವುದು ನಿಮ್ಮ KPSC KE ಅಂತ ಹೇಳ್ತಾ ಇದ್ದೀನಿ. KPSC KE ಅಂತ ಕಾಲಾಗ್ತಕ್ಕಂಥವಲ್ಲ, ಅದು ಪ್ಲಸ್ ನಿಮ್ಮ ಕೋಆಪರೇಟಿವ್. ಇಷ್ಟು ತುಂಬಾನೇ ಎಫರ್ಟ್ಸ್ ಇದೆ. ಇದರಿಂದ ತುಂಬಾನೇ ಎಫರ್ಟ್ಸ್ ಇದೆ. ಈ ಹಂತಕ್ಕೆ ತರಬೇಕು ಅಂದ್ರೆ ಹುಡುಗರನ್ನ ಒಂದು ಮೆಟೀರಿಯಲ್ ಕೈ ಕೊಟ್ಟು ಇದು ಓದ್ಕೊಂಡು ಹೋಗಿ ಸೆಲೆಕ್ಷನ್ ಆಗುತ್ತೆ ಅಂದ್ರೆ ಮೆಟೀರಿಯಲ್ ಅದರಿಂದ ತುಂಬಾನೇ ಎಫರ್ಟ್ಸ್ ಇರುತ್ತಮ್ಮ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಲ್ಲರೂ ಒಂದು ಸರ್ಕಾರಿ ಕೆಲಸ ತಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.